ಗೈಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ದೋಸ್ತ್. ಹೊಸ ದಿನ ಹೊಸ ರೈತರೊಂದಿಗೆ ಪರಿಚಯ ಮಾಡ್ಕೊಂತ ನಾವಿದೆವು. ಇವತ್ತು ನಾವು ರೇಷ್ಮೆ ಕೃಷಿ ಬಗ್ಗೆ ಮಾತನಾಡೋಣ. ನನ್ನ ಹಿಂದೆ ನೀವು ನೋಡ್ತಿರ್ಬೋದು, ರೇಷ್ಮೆ ಕೃಷಿಗೆ ಬೇಕಾಗಿರುವಂತ ಸೊಪ್ಪನ್ನ ಬೆಳೆದಿದ್ದಾರೆ. ನಾವು ಇದಕ್ಕೆಲ್ಲ ತುತ್ತಿ ಅಂತ ಕರಿತೇವೆ, ತುತ್ತಿ ಗಿಡ ಅಂತ ಕರಿತೇವೆ. ನೀವೇನಂತ ಕರಿತೀರಿ ಅನ್ನೋದು ಕಮೆಂಟ್ನಾಗ ನಮಗೂ ಹೇಳ್ರಿ, ಯಾಕಂದ್ರೆ ನಮಗೂ ಗೊತ್ತಾಗಲಿ. ನಮ್ಮ ಸೈಡ್ ಅಷ್ಟೊಂದು ವ್ಯಾಪಕವಾಗಿ ಈ ಕೃಷಿಯನ್ನ ಬೆಳೆಯಂಗಿಲ್ಲ. ಇದು ಬಹಳ ವಿರಳ. ಅಲ್ಲಿಗೊಬ್ರು ಇಲ್ಲಿಗೊಬ್ರು ರೈತರು ಸಿಗ್ತಾರು ಈ ರೀತಿಯ ಒಂದು ರೇಷ್ಮೆ ಕೃಷಿಯನ್ನು ಮಾಡೋರ. ಬೆಂಗಳೂರು ಆ ಸೈಡ್ ಎಲ್ಲ ಮಾರ್ಕೆಟ್ ಕೂಡ ಇದೆ, ಅಲ್ಲಿ ರೈತರು ವ್ಯಾಪಕವಾಗಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ವಿರಳ ಎಷ್ಟು ಇರ್ತೈತಲ್ಲ ಅಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೋಸ್ಕರ ನಾವು ಬಂದಿದ್ದೇನು ಈ ಒಂದು ಕೃಷಿ ಬಗ್ಗೆ ತಿಳ್ಕೊಳಕ. ನಮ್ಮ ಜೊತೆಗೆ ನಿಮಗೂ ಗೊತ್ತಾದೈತಿ ಈ ಕೃಷಿ ಬಗ್ಗೆ. ಒಬ್ಬ ಯುವ ರೈತದ ನಾವು ಹೆಂಗೆ ತಿಳ್ಕೊತ, ಯಾಕೆ ಸ್ಟಾರ್ಟ್ ಮಾಡಿದ, ಏನು ಪ್ರಾಫಿಟ್ ಐತಿ, ಏನಿಲ್ಲ, ಎಲ್ಲಿ ಹೋಗಿ ಕಲ್ತು ಬಂದ, ಎಲ್ಲ ಫುಲ್ ಆ್ಯಂಡ್ ಫೈನಲ್ ಆಗಿ ಗೊತ್ತಾದೈತಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳು ನಿಮಗಾಗಿ ನಾವು ಫೋನ್ ಬರ್ತಾನೆ ಇರ್ತೀವಿ. ಸೊ ನೀವು ಆಲ್ಮೋಸ್ಟ್ ಈ ವಿಡಿಯೋದಾಗ ನೋಡ್ಬೋದು, ಈ ಸೈಡ್ ಇರುವಂಥ ಎಲ್ಲ ತುತ್ತಿಯನ್ನು ಕಡೆದಿದ್ದಾರು. ಆ ಕಡೆ ಇನ್ನು ಮುಂದಿಂದೆಲ್ಲ ಕಡೆಗೆ ಸ್ಟಾರ್ಟ್ ಮಾಡಬೇಕು. ಅದು ಮುಗೀತು ಅಂದ್ರೆ ಈ ಒಂದು ಗಿಡ ಸ್ಟಾರ್ಟ್ ಆಗ್ತೈತಿ. ರೇಷ್ಮೆ ಕೃಷಿ ಯಾವಾಗಿಂದ ಚಾಲೂ ಮಾಡಿದ್ದಿ? ರೇಷ್ಮೆ ಕೃಷಿ ಅಂದ್ರೆ ಬಟ್ ಇವರು ಉಮ್ರಾನ್ಯಾಗ ನಮ್ಮ ರಿಲೇಷನ್ ಬಿ ಅದಾರು. ಬಟ್ ಅವ್ರ ರಿಲೇಷನ್ ಕಡೆಯಿಂದ ನಾನು ನಮ್ದು ಅವ್ರದ ರಿಲೇಷನ್ ಆಯಿತು, ಮತ್ತು ನಮ್ಮ ಮಿಸಸ್ ಕಡೆಯಿಂದ ರಿಲೇಷನ್ ಆಗ್ಬೇಕು ಅವ್ರ. ಹಿಂಗಾಗಿ ಅವರು ಸ್ವಲ್ಪ ನಾಳೆ ಹೋಗಿ ಕಲ್ತ್ಕೊಂಡು ಇದು ಬೆಳೆ ಮಾಡು, ಇದು ಚಲೋ ಐತಿ. ಓಕೆ, ಅಂದರೆ ಟ್ರೈನಿಂಗ್ ನೀ ಆಲ್ರೆಡಿ ತೊಗೊಂಡು ಅವ್ರ ಕಡೆಯಿಂದ ತೊಗೊಂಡೇನು. ಆ ಟ್ರೈನಿಂಗ್ದಾಗ ಏನೇನು ನೀ ಕಲ್ತಿ ಅಂದ್ರೆ ಬಟ್ ಇದು ಇದ್ರ ಏನು ಎಕ್ಸ್ಪೀರಿಯನ್ಸ್ ಇದನ್ನ ಎಲ್ಲ ಒಬ್ಬ ಮಾಡ್ಬೋದು. ಈಗ ಎಷ್ಟೆಲ್ಲ ಅವ್ರ ಕಡೆನ ಕಲ್ಕೊಂಡು ಬಂದೇನೆ. ಅದ ಏನೇನು ಕಲ್ತಿದ್ದೀನಿ ಅಂದಾಜ ಅಂದ್ರೆ ಬಟ್ ಈಗ ಹುಳ ತಂದ್ರೆ ಸಾಮಾನ್ಯವಾಗಿ ಇದು ಎಲ್ಲ ಇದು ಇದು ಅಂದ್ರೆ ರೇಷ್ಮೆ ಹುಳುಗು ಸಾಕಾಣಿಕೆ ಏನೈತಿಲ್ಲ, ಇದು ಈಜಿ. ಬಟ್ ಮೆಥಡ್ ಏನೈತಿ, ಇದಕ್ಕೆ ಕಲಿಯಾಕ ಭಾಳ ಟಫ್ ಐತಿ. ಅದು ನಾನು ಒಂದ್ಸಲ ಸ್ಟಡಿ ಮಾಡಿತು ಅಂದ್ರೆ ಮುಗಿತಿದ್ರು. ಒಂದ್ಸಲ ಸ್ಟಡಿ ಆಯ್ತು ಅಂದ್ರೆ ಬೇರೆ ಹೆಚ್ಚು ಉತ್ತಮವಾದ ಬೆಳೆಯೋದು, ಉತ್ತಮವಾದ ಬೆಳೆಯುತ್ತೆ ನಿಂಗೆ ಅನ್ಸಾಕೈತಿ. ಇದು ನಿಮ್ದು 2ನೇ ಪೀಕ್. ಓಕೆ, 1ನೇ ಪೀಕ್ದ ಎಷ್ಟು ತೆಗ್ದಿರಿ? ನಾವು 1ನೇ ಪೀಕದ ಮಿನಿಮಮ್ ಒಂದು 24 ದಿವ್ಸನಾಗ ಒಂದು 30,000 ಪ್ರಾಫಿಟನ್ನು ತೆಗೆದುಕೊಂಡಿದ್ದೆವು. 24 ದಿವಸ 30,000 ರೂಪಾಯಿ ಪ್ರಾಫಿಟ್ ತೊಗೊಂಡೆ ಆಲ್ರೆಡಿ. ಬಟ್ ನಾವು ಇದ್ರಾಗ ನಾವು ಎಷ್ಟು ಚೆನ್ನಾಗಿ ದುಡ್ಕೋತೀವೋ ಅಷ್ಟು ನಮ್ಗೆ ಲಾಭ ಅಂದ ಸಿಗ್ತೈತಿ ಇಷ್ಟ. ಓಕೆ, ಮಾರ್ಕೆಟ್ ಎಲ್ಲಿ ಇರ್ತದ? ಮಾರ್ಕೆಟ್ ಬೆಂಗಳೂರು ರಾಮನಗರ. ಅಲ್ಲೇ ಕಳಿಸ್ಬೇಕು. ಕಳ್ಸೋದೆಲ್ಲ ಖರ್ಚೆಲ್ಲ ನಮ್ದು. ಅದನ್ನ ಖರ್ಚೆಲ್ಲ ತೆಗೆದು ನಿಂಗೆ 30,000 ಉಳ್ದವು. ಬಟ್ ಖರ್ಚು ಅನ್ನೋಕೆ ಇದು ಏನೂ ಇಲ್ಲದಕ್ಕೆ. ಬಟ್ ಈ ಹುಳ ತರೋದು ಅಷ್ಟು 3,000 ರೂಪಾಯಿ, ಅದು 500 ರೂಪಾಯಿ ಸುಣ್ಣ, ಒಂದು ಭಾಳ ಒಂದು 200-200 ರೂಪಾಯಿ ಆ ಪೌಡ್ರ್ ಅಷ್ಟು. ಮೇಂಟೆನೆನ್ಸ್ ಏನೂ ಇಲ್ಲ, ಇದು ಜೀರೋ ಮೇಂಟೆನೆನ್ಸ್. ಓಕೆ, ಈಗ ನಂಗೆ ಹೇಳು, ಮೊದಲಿಗೆ ನೀ ನಿಮ್ಮ ಪೌಂಡರ್ನ ನೋಡಿದ್ದಿ, ನಿಂಗೆ ಚಲೋ ಅನಿಸ್ತು, ಅವ್ರ ದಂಡೆನೇ ನಿಂತು ಒಂದು ಸ್ವಲ್ಪ ಇದು ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಎಲ್ಲ ಕಲ್ತಿ. ಓಕೆ, ಈ ಸೆಡ್ ಇದನ್ನ ಹೆಂಗೆ ನಿರ್ಮಾಣ ಮಾಡ್ಕೊಂಡಿ? ಇದು ಬಟ್ ಅವ್ರನ್ನ ಎಲ್ಲ ಹೇಳಿ ಕೊಟ್ಟದ್ದು. ಅವ್ರ ಕಡೆನ ಏನು ಒಂದು ತಿಂಗಳು ಒಂದು ಬ್ಯಾಚ್ ಪೂರ ಬಂದ ದಿವಸದಾಗ ಹಿಡ್ಕೊಂಡು ಲಾಸ್ಟ್ ಏನು ಟೈಮ್ ತಗ ಏನು ಇದ್ದಿಲ್ಲ. ಅಂದ್ರೆ ಒಂದು ಬ್ಯಾಚ್ ಪೂರಾ ನೀ ಟ್ರೈನಿಂಗ್ ತಗೊಂಡಿ. ಒಂದು ಬ್ಯಾಚ್ ಡೇ 1ದಿಂದ ಅದು ಪೂರಾ ತೆಗಿತಕ್ಕ ಹೆಂಗತ್ತ ಬೆಂಗಳೂರು ಹೋಗಿ ಬರೋ ಮಟ, ಬೆಂಗಳೂರಿಗೆ ಹೋಗಿ ಎಲ್ಲಿ ಮಾರ್ಬೇಕು ಅನ್ನೋದು ತಿಳ್ಕೊಂಡಿನಿ. ಬೆಸ್ಟ್ ಇಂದ ಹುಳ ತರೋದು ಬೆಳಗಾವ್, ಅಲ್ಲಿಂದ ಹಿಡ್ಕೊಂಡು ಬೆಳಗಾವ್ ಹೋಗಿ ಅವ್ರ ಸಂಗಟ ಹುಳ ಹೋಗಿ ತಂದು ಅವತ್ತೊಂದು ಒಂದು ಬ್ಯಾಚ್ ಎಲ್ಲ ಅವ್ರ ಸಂಗಟ ದುಡ್ದು ಮಾಡಿ ಆ ಬೆಂಗಳೂರಿಗೆ ಹೋಗಿ ರಾಮನಗರ ಮಾಡಿ ಸೇಲ್ ಮಾಡಿ ಬಂದು ಆದ ನಂತರ ಇಷ್ಟೆಲ್ಲ ನಾವು ಒಂದು ತಿಂಗಳೊಳಗೆ 25 ದಿವಸ ಹೆಚ್ಚ ಕಡಿಮೆ ಅಥವಾ ಒಂದು ತಿಂಗಳು XYZ ತಿಳ್ಕೊರಿ. ಟೋಟಲ್ 25 ದಿನ ಇಲ್ಲದ ಒಂದು ತಿಂಗಳು ನೀ ಟ್ರೈನಿಂಗ್ ತಗೊಂಡು ಒಂದು ತಿಂಗಳು ಎಷ್ಟು ಜಟ್ ಅಂದ್ರೆ ಅದ ಇದಂದ್ರೆ ಇದ್ರಾಗ ಏನಿಲ್ಲ, ಇತರದ 25 ದಿವಸ ಐತ್ರಿ. ಇದು 25 ದಿವಸ ಇತರದ್ದು ಇದು ಹುಳುಗೋ ಸಾಕಾಣಿಕೆ. ಬಟ್ ಸ್ವಚ್ಛ ಮಾಡ್ಲಾಕ ಇಂಥದ್ರಾಗ ಔಷಧಿ ಹೊಡಿಬೇಕ. ಓಕೆ, ಅಂದ್ರೆ ಇದಕ್ಕೆ ಮ್ಯಾಗ ಒಂದು 4-5 ದಿನ ಎಕ್ಸ್ಟ್ರಾ. ಒಂದು ತಿಂಗಳು ಒಂದು ಪೀಕ್ ಇದ್ದಂಗೆ ಅಂತ. ಇದು ಈಗ ಸೆಡ್ ನಿರ್ಮಾಣ ಮಾಡ್ಕೋಗಿ ಎಷ್ಟು ಖರ್ಚು ಬಂತು? ಇದು 8x8 ದೊಡ್ಡ ಸೆಡ್ ಐತಿ, 52 ಉದ್ದಕ್ಕ, ಅಗಲಕ್ಕ 22 ಫುಟ್ ಅಗಲ, 52 ಫುಟ್ ಉದ್ದ. ನೆಟ್ ಯಾಕೆ ಹಾಕಿದಿರಿ ಇದನ್ನ? ಇದನ್ನು ನೆಟ್ ಅಂದ್ರೆ ಬಟ್ ಹೊರಕಿಂದ ಏನೋ ಕೆಟ್ಟ ವಾಸನೆ ಆಗಲಿ, ಕೆಟ್ಟ ಹುಳಗಳಾಗ್ಲಿ ಇದ್ರ ಮ್ಯಾಗ ಇವ್ ಕುತ್ಕೊಂಡು ಮತ್ತೆ ಏನೋ ಸ್ವಲ್ಪ ಇದು ಕಚ್ಚಿದಂದ್ರೆ ಹುಳ ಡೆತ್ ಆಗ್ತೈತಿ. ಅದಕ್ಕೋಸ್ಕರ ಪ್ರೊಟೆಕ್ಷನ್, ಸೇಫ್ಟಿ
ಅಂದ್ರೆ ನಮ್ದು ನುಕ್ಸಾನ್ ಏನೋ ಆಗಿರಬಾರ್ದಿತ್ತು ಅಂದ್ರೆ ಬಟ್ ಇದು ಇಲ್ಲ ಐತೆ ಡೈರೆಕ್ಟ್ ಆಗಿ ಬಂದಿದ್ದಕ್ಕೆ ಯಾವುದೋ ಒಂದು ನಾರ್ಮಲ್ ನಮ್ಮ ಮನೆಯಾಗಿ ನನ್ನ ಕೂತ್ರು ಇದು ಫೇಲ್ ಆಯ್ತು ಹುಳ. ಯಾವ್ದು ಇದ್ರ ಬರಂಗಿಲ್ಲ ಇಲ್ಲಿ ಒಂದು ಅಗ್ದಿ ಸೂಕ್ಷ್ಮವಾಗಿ ಇದು ಕಂಪಲ್ಸರಿ ಹಾಕಬೇಕಂತ ಕಂಪಲ್ಸರಿ ಎಲ್ಲರೂ ಇದು ಮಾಡ್ತಾರೆ ಮಾಡಕಬೇಕಂತ ಮಾಡದಿದ್ರೂ ಸಕ್ಸೆಸ್ ಈ ಬ್ಯಾಚ್ ಸಕ್ಸೆಸ್ ಬರಂಗಿಲ್ಲ. ಒಂದು ಹುಳ ಬೆಟ್ ಇದು ನಿಮ್ಗೆ ಹೇಳ್ತಾನೆ ಒಂದು ಹುಳ ಇದ್ರೆ ನನಗೆ ಬತ್ತು ಒಂದು ರಾತ್ರಿ ಹೋಗಿಲ್ಲ ಅಂದ್ರೆ ಕಮ್ಮಿ 10 20,000 ರೂಪಾಯಿ 20,000 ಹುಳುಗಳು ಕಡ್ದು ಬಿಡ್ತೈತೆ ಅಂತ ನಾನು ಬಂದತ್ರ ಮ್ಯಾಗ ಕೂತ್ರು ಇವು ಒಂದು ಹೊಳ ಬಂದಿದ್ರ ಮ್ಯಾಗ ಒಂದ್ಸಲ ಬಡ್ತು ಅದ್ರದ ಅಂದ್ರೆ ಸಾಯ್ತದ ಒಂದು ಅದ್ರಾಗ ಎಷ್ಟು ಹುಳುಗಳ ಮ್ಯಾಗ ಕುಡ್ತಾವ ಅಷ್ಟೆಲ್ಲ ಹುಳ ಎಲ್ಲ ದೆಟ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇದ್ದಂಗೆ ಆಯ್ತು. ಒಟ್ಟ ಒಂದು ನನ ಆಗಲಿ ಯಾವುದೋ ಒಂದು ಸೊಳ್ಳೆ ಆಗಲಿ ಇಂಥದ್ದು ಏನು ಒಳಗೆ ಬರೋ ಕೊಡೋದಿಲ್ಲ. ಓಕೆ, ಅದಕ್ಕೋಸ್ಕರ ನೀವು ನೋಡ್ಬೋದು ಹೊರಗಿನ ಸೈಡ್ ಗೋಡೆ ಐತಿ, ಹೊರಗಿನ ಸೈಡ್ ಫುಲ್ ಪ್ಯಾಕು ಐತಿ. ಅದ ಹೊರಗೆ ಕೂಡ ನೆಟ್ ಹಾಕಿದಾರು. ಅದಲ್ದ ಇವರು ಒಳಗೆ ಸೆಕೆಂಡ್ ಲೇಯರ್ ಪ್ರೊಟೆಕ್ಷನ್ಗೋಸ್ಕರ ಈ ರೀತಿ ಸೆಡ್ ನೆಟ್ ಪಡ್ಕೊಂಡಾರ ಒಳಗೆ. ಓಕೆ, ಅಂದಾಜು ಖರ್ಚು ಎಷ್ಟು ಬರ್ತಿದೆ ನೆಟ್ಟ ಮತ್ತು ಇದು ನೆಟ್ಟ ನಮ್ದು ಎಲ್ಲ ಇದು ಸ್ಟೀಲ್ ಹಿಡ್ಕೊಂಡ್ರಿ ಬಟ್ 7,80,000 ರೂಪಾಯಿ ಖರ್ಚು ಬೈತೀವಿ ಅಷ್ಟು ನಂಗೆಲ್ಲ ಇದು ಖರ್ಚು. ಇದು ಪೂರಾ ಈ ರೂಮ್ ತಯಾರು ಮಾಡೋದು, ಈ ನೆಟ್ ಹಾಕೋದು, ಈ ಒಂದು ಸ್ಟ್ಯಾಂಡ್ಗಳ. ಓಕೆ, ಅಂದ್ರೆ ಪೈಲಾ ಬ್ಯಾಚ್ ಸ್ಟಾರ್ಟ್ ಮಾಡಕ್ಕೆ ನಿನಗೆ ಎಷ್ಟು ಖರ್ಚು ಬರ್ತಂದ್ರೆ 7.5 ಲಕ್ಷ. ಬಟ್ ಅದು ಬ್ಯಾಚ್ಗೆ ಮತ್ತು ಇದು ಬೆಸ್ಟ್ ಅಂದ್ರೆ ಉತ್ತಮ. ಅದು ಆ ರೊಕ್ಕ ನೋಡಕ್ ಹೋದ್ರೆ ಇದಿಷ್ಟು ಇನ್ವೆಸ್ಟ್ ಮಾಡಿ ರೊಕ್ಕ ಇದೆಲ್ಲ ಬ್ಯಾಡ ಅಂತಾರೆ ಯಾರು. ಇಷ್ಟು ರೊಕ್ಕ 7.5 ಲಕ್ಷ ರೂಪಾಯಿ ಹಾಕಿ 7-8 ಲಕ್ಷ ರೂಪಾಯಿ ಹಾಕೋದು ಅದು ಬೇಡ. ಇದಕ್ಕೆ ಮತ್ತು ಕಬ್ಬ ಹಾದಿ ಮಾಡಿರಿ ಚಲೋ. ಬಟ್ ಒಂದ್ಸಲ ಮಾಡಿದ್ ಲೈಫ್ ಟೈಮ್ ಐತ್ಲಾ. ಅದಂತೂ ಇದೊಂದು ಇದ್ರಾಗ ಮೇಂಟೆನೆನ್ಸ್ ಅನ್ನೋದು ಒಂದು ಚೆನ್ನಾಗಿದೆ. ಬಟ್ 7-8 ಲಕ್ಷ ರೂಪಾಯಿ ಹಾಕೋಂಗಿತ್ತಪ್ಪ ಅದು ಬಡ್ಡಿ ಬ್ಯಾಂಕ್ದಾಗ ಇಡೋದ, ಅದು ಹೊಲಕ್ಕೆ ತಂದು ಲಾಗೋಡಿ ಹಾಕೋದ. ಕಬ್ಬು ಇದಿಲ್ಲ. ಇದು ನೀವು ಕಬ್ಬನ್ನ 12-14 ತಿಂಗಳು ಬೆಲೆ ಇದು. ಬಟ್ ತಿಂಗಳದಾಗ ನೀವು ರೊಕ್ಕ ಎನಿಸ್ಬೋದು ಇದ್ರ ತಿಂಗಳದಾಗ ರೊಕ್ಕ ಬರ್ತವೆ ಇದ್ರದ್ದು. ಬಟ್ ನೀವು ಒಂದು ಎಕರೆಗೆ ಎಷ್ಟು ಪ್ರಾಫಿಟ್ ತೆಗಿದ್ರೆ ಅದನ್ನ ನಾವು ಒಂದೇ ಬೇಸ್ದಾಗ ತೆಗಿತೀನಿ ಒಂದು ತಿಂಗಳಾಗ. ಅದು ವರ್ಷನಾಗ ಏನು ಬರ್ತಿಲ್ಲ ಒಂದು ಬ್ಯಾಚ್ನಾಗ. ಇದಕ್ಕೆ ಸಬ್ಸಿಡಿ ಕೂಡ ಬರ್ತೈತಿ. ಸಬ್ಸಿಡಿ ಇದೆ. ಎಷ್ಟು ಪರ್ಸೆಂಟೇಜ್ ಸಬ್ಸಿಡಿ ಅಂದ್ರೆ ಬಟ್ ಈಗ ಗೋಡೌನ್ ತಕ್ಕಂಗಿದಾವ್ರಿ ಬಟ್ ಸೈಜ್ ನಿಮ್ ಸೈಜ್ ಎಷ್ಟು ಬರ್ತೈತಿ? ಈಗ ನಮ್ಮ ಸೈಜ್ ಮಿನಿಮಮ್ 3 ಲಕ್ಷ ರೂಪಾಯಿ ಐತ್ರಿ. ಅದು ಮಿನಿಮಮ್ ಅಂದ್ರೆ 7 ಲಕ್ಷ ಖರ್ಚು ಬಂದಿದ್ದಿ, ಮಿನಿಮಮ್ 3 ಲಕ್ಷ ನಿಂಗೆ ಸಬ್ಸಿಡಿ ಬರ್ತೈತಿ. ಅಂದ್ರೆ 4 ಲಕ್ಷ ರೂಪಾಯಿ ನೀ ಖರ್ಚು ಮಾಡಿದಂಗ. ಓಕೆ, ಟ್ರೈನಿಂಗ್ ತಗೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಎಲ್ಲಾಗ ಬೆಸ್ಟ್ ಟ್ರೈನಿಂಗ್. ಮೊದಲು ಟ್ರೈನಿಂಗ್ ತಗೋರಿ, ಆಮೇಲೆ ಉಳ್ಕೆದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಮೊದಲು ಇಷ್ಟು ಇದ್ರ ಏನು ಸೂಕ್ಷ್ಮ ಭಾಳ ಇದೆ. ಒಂದ್ಸಲ ಕಲ್ತಂದ್ರೆ ಅಭ್ಯಾಸ ಮಾಡ್ತಂದ್ರೆ ಆಯ್ತು, ಏನೂ ಸಮಸ್ಯೆ ಇಲ್ಲ. ಬಟ್ ಇದು ತಿಳ್ಕೊಳಕ್ ಭಾಳ ಒಟ್ಟ ಏನು ಬಿ ಒಂದ್ ಜರ ಔಷಧಿ ಹೆಚ್ಚಾಗಲಿ ಕಡಿಮೆ ಆಗಲಿ ಭಾಳ ಸೂಕ್ಷ್ಮ ಹೋಗ್ಲ. ಇದಕ್ಕೆ ಏನೇನು ನೀವು ತಿನ್ನಕ್ಕೆ ಏನೇನು ಹಾಕ್ತೀರಿ? ತಿನ್ನಾಗಿ ಇದು ಅಷ್ಟೇ ಮೇವು ಅಷ್ಟೇ. ಇದು ತುತ್ತಿ ರೇಷ್ಮೆ ತುತ್ತಿ ಅಂತೇವು. ಓಕೆ, ರೇಷ್ಮೆ ಈಗ ಇವಾಗ ಜ್ವರ ಕೂತಾವ, ಜ್ವರ ಕುಂತಂತಲೇ ಮೇವು ಸ್ವಲ್ಪ ಹಾಕಿಲ್ಲ ಸಿಗ್ತಾ ಇದೆ. ಈಗ ಇದು ಎಷ್ಟು ದಿನ ಆಯ್ತು ಈಗ ಬಿಟ್ಟು ಇವತ್ತನ? ಈಗ 1 ತಾರೀಕು ತಂದೇನ್ರಿ ನಾನು. 1 ತಾರೀಕು ಅಂದ್ರೆ ಇವತ್ತು 10 ದಿವಸ ಆತ್ರಿ. ಇವತ್ತು 10 ದಿನದ ನೀವು ಹುಳುಗಳ ಗ್ರೋತ್ ನೋಡ್ಬೋದು. ರೇಷ್ಮೆ ಹುಳದ